ಇವತ್ತು ಈ ರೈಸಿಂದು ಪೇಪರ್ನ ಶೀಟ್ ಥರ ಬರುತ್ತೆ ನೋಡಿ, ವಿಯೆಟ್ನಾಮೀಸ್ ಸ್ಟೋರಲ್ಲಿ, ಚೈನೀಸ್ ಸ್ಟೋರಲ್ಲೆಲ್ಲ ಸಿಕ್ಕತ್ತೆ. ಅದರಿಂದ ರ್ಯಾಪ್ ಥರ ಮಾಡೋದು ತೋರಿಸ್ತಾ ಇದ್ದೀವಿ. ಬರೀ ವೆಜಿಟೇಬಲ್ಸ್ ಯೂಸ್ ಮಾಡಿ. ಮತ್ತು ಹಾಟಿಗೆ ಲೈಕ್ ಇದಂತ ಸ್ಪ್ರಿಂಗ್ ರೋಲ್, ಸ್ಪ್ರಿಂಗ್ ರೋಲ್ ಅಂದರೆ ನಾವು ಹಾಟ್ ಹಾಕ್ಬಿಟ್ಟು ಕುಕ್ ಮಾಡಿರೋದು ಹಾಕೋಕ್ಕೆ. ಸಮ್ಮರ್ ರೋಲ್ ಅಂತ ಹೇಳಿದ್ರೆ ಏನು ಕುಕ್ಕಿಂಗ್ ಇರಲ್ಲ, ಅದನ್ನು ಮಾಡೋದು ತೋರಿಸ್ತಾ ಇದ್ದೀವಿ. ಅದಕ್ಕೆ ಏನೇನು ತೊಗೊಂಡಿದ್ದೀವಿ ಅಂದರೆ, ಫಸ್ಟು ರೈಸ್ ಪೇಪರ್ ಅಂತ ಹೇಳ್ಬಿಟ್ಟು ತಿನ್ನಂಗಂದರೆ ತುಂಬ ತಿನ್ನಾಗಿರುತ್ತೆ ಅದು. ಇದು ವಾರ್ಮ್ ವಾಟ್ರಲ್ಲಿ ಆಲ್ಸೋ ಫ್ರೈ ಮಾಡ್ತಾರೆ. ಇದು ಸುಮ್ಮನೆ ಹಿಂಗೆ ಸ್ಟೀಮಾರು ಮಾಡ್ಬೋದು, ಅದನ್ನು ಫ್ರೈಯಾರು ಮಾಡ್ಬೋದು. ಇದು ಬರೀ ವಾಟ್ರಲ್ಲಿ ಡಿಪ್ ಮಾಡಬೇಕು, ವಾರ್ಮ್ ವಾಟ್ರಲ್ಲಿ ಡಿಪ್ ಮಾಡಿಬಿಟ್ಟು ಆಮೇಲೆ ಇದನ್ನೆಲ್ಲ ಹಾಕಿ ರೋಲ್ ಮಾಡಬೇಕು. ತೋರಿಸ್ತೀವಿ ಏನೇನು ಅಂತ. ಅದಕ್ಕೆ ಕ್ಯಾಬೇಜ್ ಪರ್ಪಲ್ ಕಲರ್ ತೊಗೊಂಡಿದ್ದೀವಿ, ಪರ್ಪಲ್ ಕಲರ್ ಕ್ಯಾಬೇಜು. ಈ ಒಂದು ಅವಕಾಡೋ, ನೂಡಲ್ಸ್ ಒಂದು ಮಾಡೋಕ್ಕೆ, ಕುಕ್ಕುಂಬರು, ಲೆಟ್ಯೂಸು, ಇದು ರ್ಯಾಡಿಶು, ಇದು ಆಮೇಲೆ ಕ್ಯಾರೆಟು. ಈ ಥರ ಗ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಆಮೇಲೆ ಇದು ಕಟ್ ಮಾಡೋಕ್ಕೆ ಫ್ಲವರ್ ಥರ ಈ ಥರ ಮಾಡೋಕ್ಕೆ. ಆಮೇಲೆ ಬೆಲ್ ಪೆಪ್ಪರ್ಸ್ ಒಂದು 3 ಕಲರ್ ಇದೆ, ಗ್ರೀನು ದೊಡ್ಡದಿದೆ ತಗೋಬೋ, ಅದೊಂದು. ಆಮೇಲೆ ಇದೆರಡು ಸ್ವೀಟ್ಗೆ, ಇದು ವರ್ಮಸಲ್ಲಿ ಇದರದ್ದು ರೈಸ್ ಬರುತ್ತಲ್ವ ಅದು, ಶಾವಿಗೆ, ಅದು ರೈಸ್ ಶಾವಿಗೆ. ಆಮೇಲೆ ಇದಕ್ಕೆ ಬೆಲ್ಲ ಆ್ಯಂಡ್ ಕೋಕೋನಟ್. ಇದಿಷ್ಟು. ಟುಡೇ ವಿ ಆರ್ ಮೇಕಿಂಗ್ like a summer roll and spring roll. Spring roll is like a steaming or frying. For this one summer roll we are just rolling and eating with the sauce. I am making sweet also. For that we have taken Vietnamese rice paper, avocado, purple cabbage. This is noodles, radish, cucumber, lettuce, colored bell pepper. That's carrot, sweet peppers. This is jaggery and coconut mix, and rice vermicelli, and 1 carrot. So we will just cut each thing like a strip like this, and then roll it. We will show you that. ಇದು ಅಕ್ಕಿನೇ, ಅದು ಶಾವಿಗೆ ಇದೆಯಲ್ವ, ಅದಾಗಲೇ ಕುಕ್ ಆಗಿದೆ. ದಿಸ್ ಇಸ್ ರೈಸ್ ನೂಡಲ್ಸ್, ಇಟ್ಸ್ ಆಲ್ರೆಡಿ ಬಿ ಕುಕ್ಡ್. ಸೊ ಕ್ಯಾರೆಟೆಲ್ಲ ಈ ಥರ ತುರ್ಕೊಂಡಿದ್ದೀನಿ, ಇದು ಡಿಸೈನ್ಗೆ, ಇದೆಲ್ಲ ಡಿಸೈನ್ಗೆ. ರ್ಯಾಡಿಶು, ವೆಜಿಟೇಬಲ್ಸ್ ಎಲ್ಲ ಈ ಥರ ತಿನ್ ಸ್ಲೈಸಾಗಿ ಕಟ್ ಮಾಡಿದ್ದೀವಿ. ದಿಸ್ ಈಸ್ ಅದೇ ಶಾವಿಗೆ ರೈಸ್ ನೂಡಲ್ಸು. ಇದು ಜಾಗ್ರಿ ಆ್ಯಂಡ್ ಕೋಕೋನಟ್ಟು, ಅವಕಾಡೋ ಈ ಥರ ಸ್ಲೈಸ್ ಮಾಡಿದ್ದೀನಿ, ತಿನ್ನಾಗಿದೆ ಸುಮಾರಿಗೆ. ಆಮೇಲೆ ಇದು ನೂಡಲ್ಸು ಕುಕ್ಕಾಗಿದೆ, ಮ್ಯಾಗಿ ನೂಡಲ್ಸ್ ಥರ. ಸೊ ಇದಿಷ್ಟ ಆಗಿದೆ. ಇಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ ಇಲ್ಲಿ. ಈಗ ಇದು ಕಡಲೆ ಹಿಟ್ಟಿಂದು ಆಮ್ಲೆಟ್ ಥರ, ಎಗ್ ಇಲ್ಲ ಅದರಲ್ಲಿ ಮಾಡ್ತಾಯಿದ್ದೀವಿ, ನೋ ಎಗ್, ಓನ್ಲಿ ಚಿಕ್ ಪೀಸ್ ಫ್ಲೋರ್, ದಟ್ ವಿ ಆರ್ ಡೂಯಿಂಗ್ ಲೈಕ್ ಅ ಆಮ್ಲೆಟ್. ದಿಸ್ ಹ್ಯಾಸ್ ಸಾಲ್ಟ್, chickpea flour, red chili powder and turmeric. That's it. I have cut all the vegetables. This is carrot sliced with this one. Then this I cut it like a star. Radish, this carrot, peppers from here, pepper, no, this is carrot, pepper, cabbage, cucumber, this is lettuce. All this I have cut. This is a rice noodle. This is the Indian rice noodle, not the Chinese one. This I already cooked and I have put in cold water. This is Maggi noodle, it's a spicy one. Avocado, I sliced it and I put in lemon and a little bit of salt. This one, it's like a jaggery and coconut. I'm making the sweet one for that. ಈ ಥರ ತಗೋಬೇಕಿದು, ತಿನ್ನಾಗಿ ಈ ಥರ ಇರುತ್ತೆ. ಇದನ್ನು ಇವಾಗ ನಾವು ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರಬೇಕು. I already cleaned this one. This will be very thin, so we have to put in the warm water
ಬೆಚ್ಚಗಿರೋ ನೀರಲ್ಲಿ ಹಾಕಬೇಕು ಈ ಥರ. ಆಮೇಲೆ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಾಗ ಈ ಥರ ಇಟ್ಕೋಬೇಕು. ಥರ ಬಂದಮೇಲೆ ನಾವು ಫಸ್ಟು ನೂಡಲ್ಸ್ ಹಾಕಬೇಕು. ಐ ಆಮ್ ಪುಟ್ಟಿಂಗ್ ದ ನೂಡಲ್ಸ್. ಸ್ಕ್ವೀಸ್ ಔಟ್ ದ ವಾಟರ್, ನೀರೆಲ್ಲ ತೆಗೆದ್ಬಿಟ್ಟು ಈ ಥರ ಹಾಕಬೇಕು. ದಿಸ್ ಈಸ್ ದ ಸ್ವೀಟ್ ಒನ್ ಐ ಆಮ್ ಮೇಕಿಂಗ್. ದೆನ್ ಯು ಹ್ಯಾವ್ ಟು ಪುಟ್ ದಿಸ್ ಒನ್. ನಾವು ಐ ಹ್ಯಾವ್ ಟು ಕ್ಲೋಸ್. ಇವಾಗ ಇದನ್ನು ಕ್ಲೋಸ್ ಮಾಡಬೇಕು. ಹೇಗೆ ಅಂದರೆ ಫಸ್ಟು ಈ ಥರ ಇವಾಗ ಎಲ್ಲ ಹತ್ತಿರ ತಗೊಂಡು ಈ ಥರ ಮಾಡಿ ಪ್ಲೇಟಿಗೆ ಹಾಕಬೇಕೀಗ. ಅಂಟ್ಕೊಬಿಡುತ್ತೆ ಇದು. ಸೊ ಈ ಥರ ಇರಬೇಕು. ಬೇಕು ಅಂದರೆ ಸ್ಟೀಮ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ತಿನ್ಬೋದು. ಇಫ್ ಯು ವಾಂಟ್ ಯು ಕ್ಯಾನ್ ಈಟ್ ಇಟ್ ಜಸ್ಟ್ ಲೈಕ್ ದಿಸ್ ಆರ್ ಯು ಕ್ಯಾನ್ ಸ್ಟೀಮ್ ಇಟ್ ಆಲ್ಸೋ. ಫ್ಯೂ ಸೆಕೆಂಡ್ಸ್ ಸಾಕು, ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ. ಸಾಫ್ಟ್ ಆಗಿದ ತಕ್ಷಣ ತೆಗೆದ್ಬಿಟ್ಟು ಈ ಥರದ್ದು ಕೌಂಟರ್ ಇಲ್ಲ ಅಂದರೆ ನೀವು ಚಪಾತಿ ಮಣೆ ಮೇಲೆ ಹಾಕೋಬೋದು, ಇಲ್ಲ ಅಂತ ಹೇಳಿದ್ರೆ ವೆಟ್ ಕ್ಲಾತ್ ಮೇಲೆ ಹಾಕ್ಕೊಂಡು ಅದನ್ನು ರೋಲ್ ಮಾಡ್ಬೋದು. ಈಗ ಸಾಫ್ಟ್ ಆಗಿದೆ ನಂದು. ದಿಸ್ ಈಸ್ ಸಾಫ್ಟ್.
क्या स्पून ಇದಕ್ಕೆ ಇದು ಓಕೆನಾ ಇದು ಅನ್ನನೇ ಕೊಟ್ಬಿಡ್ತೀನಿ ಓಕೆ ಸೊ ಇವಾಗ 5 ಆಗಿದೆ ಸೊ ದಿಸ್ ಇಸ್ ದ ಸ್ವೀಟ್ ಒನ್ ಇಟ್ ಕೇಮ್ ಔಟ್ ಟು ಈ 5 ಆಗಿದೆ ಇದರಿಂದ ಸೊ ಇದನ್ನು ಬೇಕು ಅಂದರೆ ಸ್ಟೀಮ್ ಮಾಡ್ಕೋಬೋದು ಇಲ್ಲ ಹಾಗೆ ತಿನ್ಕೋಬೋದು ನಾನು ಸ್ಟೀಮ್ ಮಾಡೋಣ ಅಂತ ಅನ್ಕೋತೀನಿ ಪ್ಲ್ಯಾನಿಂಗ್ ಟು ಸ್ಟೀಮ್ ಇಟ್ ಅದರ್ವೈಸ್ ಯು ಕ್ಯಾನ್ ಜಸ್ಟ್ ಈಟ್ ಇಟ್ ಲೈಕ್ ದಿಸ್ ಓನ್ಲಿ ನೋ ಪ್ರಾಬ್ಲಮ್ ಇವಾಗ ಸ್ಟೀಮ್ ಮಾಡೋಕ್ಕೆ ನಾನು ಬಾಳೆ ಎಲೆ ನಮ್ಮ ಮನೆಯದೇ ಕಟ್ ಮಾಡ್ಕೊಂಬಂದಿದ್ದೀನಿ ಅದ್ರ ಮೇಲೆ ಇಟ್ಬಿಟ್ಟು ಸ್ಟೀಮ್ ಮಾಡ್ತೀನಿ ಟುಡೇ I just bought the banana leaf from our house. I'll be steaming using this one so that it won't stick to the like the part. I'll already kept water near ittidini agale. I'll be using this one and I'll keep a leaf on this one. Like this, then and keep one by one. ಒಂದು ಹಂಗೆ ಬೀಳುತ್ತೆ ನಾನು ನೋಡೋಕ್ಕೆ ಓಕೆ so I already put 1 2 3 4 one we are trying without steaming so ಒಂದು ಸ್ಟೀಮ್ ಮಾಡಕ್ಕೆ ನೋಡ್ತೀವಿ now we have to put the lid. Hello, today we're going to make the peanut dipping sauce for the spring rolls that we are making. The spring rolls will be in a different video. This is all the ingredients that we're going to put inside of it. All the veggies. We're going to do one with the noodles as well. But this video is going to be about the dipping sauce, the peanut dipping sauce. So for it, I have some peanut butter, some rice vinegar, some soy sauce, hoisin sauce, sriracha, and you can use minced garlic or garlic powder or like fresh garlic. So first you want to put in like 1 tablespoon or 2 tablespoons of peanut butter into your pan and then add some water and let that cook. So I put in around like 2 tablespoons. I have it on pretty low heat. I'm going to add some water and then cook it down a little bit. I think that's good. Yeah, just cook it, mix it all together, and do all of this in low heat. Okay, so now it's pretty mixed in. I'm going to add like around 1 tablespoon of the hoisin sauce. What's the hoisin sauce? Where is this? Hoisin sauce. And then I'm going to do like half a tablespoon of the rice vinegar, and then I'm gonna pour in the soy sauce first. That's around 1 tablespoon. And then yeah, like I said, I'm gonna do rice vinegar, just a splash of that. Then I'm gonna do sriracha. And then the garlic. That might have been too much.
But yeah, now I'm gonna mix all of this and then bring it to a low simmer, see how I like it, and see if I need to add anything extra or anything like that. It's all mixed together now, and I'm just waiting for it to simmer. I think I'm gonna add a little bit of the chili crunch as well, because I just tasted it and it's not as spicy as I want it to be. So it's still like simmering. I'm gonna add a little bit of the spicy chili crisp. I just added a little bit. I'm gonna mix it and then, like I said, wait for it to simmer. So it's simmering now. Bubbling up and everything like that. So I think it's done. I'm just gonna taste it again and see if I want to add anything. Yeah, I like the way it tastes, so I'm just gonna let it simmer for like maybe 10 more seconds and then that's it. ಇವಾಗ ರೈಸ್ ಪೇಪರಲ್ಲಿ ನಾನು ನೂಡಲ್ಸ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನೌ ಐ ಮೇಕಿಂಗ್ rice paper like a summer roll with using the Maggi noodles one and some vegetables. First illela clean ಮಾಡ್ಕೋಬೇಕು. We have to clean the floor, the countertop. Then we'll soak this one, the rice paper. ಇದನ್ನು ನೀರಲ್ಲಿ ಹಾಕ್ಬೇಕು ಹಿಂಗೆ ಒಂದು ಫ್ಯೂ ಸೆಕೆಂಡ್ಸ್ ಅಷ್ಟೇ. ಸಾಫ್ಟ್ ಆಗಿದ್ದು ಗೊತ್ತಾಗುತ್ತೆ. ಬರೀ ನೂಡಲ್ಸ್ ಹಾಕಿ ಮಾಡಿದ್ದೀನಿ ನಾನು. ಬೇಕು ಅಂದರೆ ಸ್ಟೀಮ್ ಮಾಡ್ಕೊಬೋದು, ಇಲ್ಲದ್ರೆ ಹಾಗೆ ತಿನ್ಕೋಬೋದು. ಸ್ಟಾರ್ಟ್ ಆಯಿತು. ಹೋಗು. ಜಸ್ಟ್ ವಿತ್ ದ ನೂಡಲ್ಸ್ ಫಸ್ಟ್ ಮಾಡ್ತಾಯಿದ್ದೀನಿ. ಒಂದಾಗಲೇ ಮಾಡಿದೆ, ಬಟ್ ಅದು ರೆಕಾರ್ಡ್ ಮಾಡಿರಲಿಲ್ಲ, ಅದಕ್ಕೆ ಎರಡನೇದು ಮಾಡ್ತಾಯಿದ್ದೀನಿ. ಈಗ ಇದನ್ನು ಸಾಸ್ ಜೊತೆಲಿ ತಿನ್ಬೋದು. ಸಾಸ್ ಆಗಲೇ ಮಾಡಾಗಿದೆ. ಥರ ಮಾಡಿ ಫೋಲ್ಡ್ ಮಾಡಿ ಒಂದು ಕುಕುಂಬರ್ ಹಾಕಿದ್ದೀನಿ, ಬೆಲ್ ಪೆಪ್ಪರು, ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ. ಸೊ ಇವಾಗ ನೂಡಲ್ಸ್ ಈಗ ಇದನ್ನು ನಾವು ಎಳೆದು ಬಿಟ್ಟು ಹೀಗೆ ಮಾಡಬೇಕು, ಅಂಟ್ಕೊಳ್ಳುತ್ತೆ. ಥರ ಬಂದಿದೆ ನೋಡಿ.
ಇದೆಲ್ಲದು ನೂಡಲ್ಸು, ಇದೊಂದು ಮಾತ್ರ ಸ್ವೀಟು. ಸೊ ಇದನ್ನು ಮಾತ್ರ ಹಾಗೆ ಸಾಸಲ್ಲಿ ತಿನ್ನಬೇಕು. ಇದನ್ನು ಹಾಗೆ ತಿನ್ನೋದಕ್ಕೆ ಸ್ಟೀಮ್ ಮಾಡ್ತಿಲ್ಲ, ಹಾಗೆ ತಿನ್ನೋದು. ಇವಾಗ ಬರೀ ವೆಜಿಟೇಬಲ್ಸು ಮತ್ತು ಕಡಲೆ ಹಿಟ್ಟಿಂದು ಆಮ್ಲೆಟ್ ಅಂತ ಮಾಡಿದ್ವಲ್ವ, ಅದನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಟುಡೇ ನಾವು ಐ ಮೇಕಿಂಗ್ with just vegetable and the vegetarian omelette. So for that we have to first soak this one, then we have to put it like this. We now I'll be putting this one for a decoration.
Alexa, volume -1. ಸಾಸು, ಸ್ವೀಟು, ಇದಿಷ್ಟು ನೂಡಲ್ಸು, ಇದಿಷ್ಟು ಬರೀ ವೆಜಿಟೇಬಲ್ಸು, ಮತ್ತು ಇದು ಸ್ವೀಟ್. ದಿಸ್ ಇಸ್ ದ ಸ್ವೀಟ್ ಒನ್, ಸ್ಟೀಮ್ಡ್. This is just the wrapping. This is sweet and this is noodles. This is all vegetable and this is the sauce. Thanks for watching. Don't forget to subscribe, like, share, press the bell icon. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಬೇರೆ ಯಾರಿಗಾರು ಯೂಸ್ಫುಲ್ ಆಗುತ್ತೆ ಶೇರ್ ಮಾಡಿ. ಸೊ ನಮ್ದು ಇವಾಗ
500 ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ ಥ್ಯಾಂಕ್ಸ್ ಎಲ್ಲರಿಗೂ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದು ಪ್ರೋತ್ಸಾಹ ನಮ್ಗೆ ಯಾವಾಗಲೂ ಬೇಕು. ನಾವು ಮಾಡ್ತಿರೋದು ಒಳ್ಳೆ ಮತ್ತು ಅಂದ್ಕೊಳ್ತಾ ಇದ್ದೀವಿ, ಯಾಕಂದರೆ ಯಾರಿಗಾರು ಹೆಲ್ಪ್ಫುಲ್ ಆಗಲಿ ಅನ್ನೋದಕ್ಕೆ ಮಾಡ್ತಾ ಇರೋದು. ಸೊ ವಿ ಆರ್ ಥಿಂಕಿಂಗ್ ಇಫ್ ದಿಸ್ ಹೆಲ್ಪ್ ಸಂಬಡಿ, ಅಟ್ಲೀಸ್ಟ್ ಗಿವ್ ಸಮ್ ಇಂಟ್ರೆಸ್ಟ್ ಆಲ್ಸೋ ಟು ಮೇಕ್ ಆ್ಯಂಡ್ ಸಮ್ ಐಡಿಯಾಸ್ ಆಲ್ಸೋ. ಸೊ different varieties we can make and eat. So thanks for watching. Don't forget to subscribe. And also we completed 500 subscribers, so I'm really happy, and thanks for the people who subscribed, and asking for people who did not subscribe to subscribe. Thank you. Okay, bye. Enjoy. ಕಲರ್ಫುಲ್ ಆಗಿದೆ, ಅದನ್ನು ಮಾಡ್ಕೊಂಡು ತಿನ್ಬೋದು. ಡಿಫ್ರೆಂಟ್ ವೆರೈಟಿ.